ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಹುತೇಕರು ಜೀವನದಲ್ಲಿ ಎಡಬೋದು ಎಲ್ಲಿ ಗೊತ್ತಾ? ನಾವು ಮಾಡೋ ಈ ಕೆಲಸದಿಂದ ಸಕ್ಸಸ್ ಆಗ್ತೀವಾ ಇಲ್ವಾ? ನಾವು ಮಾಡೋ ಈ ಕೆಲಸವನ್ನ ನೋಡಿ ಯಾರು ಏನ್ ಅಂದ್ಕೊಳ್ತಾರೋ ಏನೋ, ನಮ್ಮನ್ನ ನೋಡಿ 4 ಜನ ಮಾತನಾಡ್ಕೊಳ್ತಾರೋ ಏನೋ ಅನ್ನೋ ಸಂಕುಚಿತ ಮನಸ್ಸೇ ಹಲವರನ್ನ ಹಾಳು ಮಾಡಿ ಬಿಡುತ್ತೆ. ಇದಕ್ಕೆ ಅಲ್ವಾ ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳೋದು, ಮೊದಲು ಅವಮಾನ ಆಮೇಲೆ ಸನ್ಮಾನ ಅಂತ. ಯಾವ ಮನುಷ್ಯ ಅವಮಾನ ಅನುಭವಿಸ್ತಾನೋ ಅವನೇ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಮೆರೆದಾಡೋದು. ಇವತ್ತು ಆಡ್ಕೊಂಡವರು ನಾಳೆ ಬೆಕ್ಕಸ ಬೆರಗಾಗುವಂತೆ ಬೆಳೆದು ನಿಲ್ಲೋದು. ಇದಕ್ಕೆ ಕೋಟ್ಯಾಂತರ ಉದಾಹರಣೆ ಇದೆ ಬಿಡಿ. ನಾವು ಮಾಡೋ ಕೆಲಸ ಸಣ್ಣದೇ ಆದ್ರೂ ಅದಕ್ಕೊಂದು ಗುರಿ ಇರಬೇಕು. ಜನ ಏನ್ ಅಂದ್ಕೊಳ್ತಾರೆ, ಹೀಯಾಳಿಸ್ತಾರೆ, ಕೊಂಕು ಮಾತನಾಡ್ತಾರೆ ಅನ್ನೋದರ ಬಗ್ಗೆ ಯಾವತ್ತೂ ತಲೆ ಕೆಡಿಸಿಕೊಳ್ಳಬಾರದು. ನಮ್ಮ ಗುರಿ ಏನು, ನಮ್ಮ ಕನಸೇನು ಅನ್ನೋದನ್ನಷ್ಟೇ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೆಜ್ಜೆ ಹಾಕಬೇಕು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ದುಡ್ಡು ಮಾಡ್ತಿರೋರಲ್ಲಿ ಬಹುತೇಕರು ಅವಮಾನ ಅನುಭವಿಸೇ ಬಂದವರು. 10 ಜನರ ಕೊಂಕು ಮಾತನ್ನ ಮೆಟ್ಟಿ ನಿಂತೆ ಈ ಹಂತಕ್ಕೆ ಬೆಳೆದವರು. ಹಾಗಂತ ಈ ಕಿಪ್ಪಿ ಕೀರ್ತಿ ಅಮುಕು ಡುಮುಕು ಮಂಜಣ್ಣ ಬಗ್ಗೆ ನಾವು ಹೇಳ್ತಾ ಇಲ್ಲ, ಇವರನ್ನ ಮಾದರಿಯಾಗಿ ಇಟ್ಕೊಳ್ಳಿ ಅಂತಾನು ಹೇಳ್ತಾ ಇಲ್ಲ. ಅದೇ ರಕ್ಷಿತಾ ಶೆಟ್ಟಿ ನೋಡಿ, ಅಕ್ಕಾನು, ಗಿಲ್ಲಿ ನಟ, ಧ್ರುವ ರಾಠೆ ಇವರೆಲ್ಲರೂ ಸೋಷಿಯಲ್ ಮೀಡಿಯಾ ಮೂಲಕವೇ ಇವತ್ತು ಈ ಮಟ್ಟಕ್ಕೆ ಬೆಳೆದವರು. ಅವರಂತೆ ಸಕ್ಸಸ್ ಕಂಡವರು ಮಂಗಳೂರಿನ ರಕ್ಷಿತಾ ಶೆಟ್ಟಿ. ಆತ್ಮೀಯರೇ, ಸಾಮಾನ್ಯವಾಗಿ ಬಹುತೇಕರು ಪ್ರಚಾರಕ್ಕಾಗಿ ಅಥವಾ ಹಣಕ್ಕಾಗಿ ವ್ಲಾಗ್ ಶುರು ಮಾಡ್ತಾರೆ. ಆದ್ರೆ ಬಿಗ್ ಬಾಸ್ ರಕ್ಷಿತಾ ಶೆಟ್ಟಿ ಅವರ ವಿಷಯದಲ್ಲಿ ಇದು ತದ್ವಿರುದ್ಧ. ಇವರ ವ್ಲಾಗಿಂಗ್ ಜರ್ನಿ ಶುರುವಾಗಿದ್ದು ಯಾವುದೇ ಪ್ಲಾನ್ ನಿಂದಲ್ಲ, ಬದಲಾಗಿ ನ್ಯಾಚುರಲ್ ಆಗಿ. ಅಂದಹಾಗೆ ಮೊದಲು ಸಖತ್ ಟ್ರೋಲ್ ಆಗಿದ್ದ ರಕ್ಷಿತಾ ಶೆಟ್ಟಿ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಿದ್ರು ಅನ್ನೋದೇ ಇಂಟ್ರೆಸ್ಟಿಂಗ್. ಈ ಬಗ್ಗೆ ಫಾರ್ ದಿ ಫಸ್ಟ್ ಟೈಮ್ ಮನಬಿಚ್ಚಿ ಮಾತನಾಡಿದ್ದಾರೆ. ತಮ್ಮ ಜೀವನ ಕಥೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಕ್ಷಿತಾಗೆ ತಾನೊಬ್ಬ ಬ್ಲಾಗರ್ ಆಗಬೇಕು, ಯೂಟ್ಯೂಬ್ನಲ್ಲಿ ಹಣ ಮಾಡಬೇಕು ಅನ್ನೋ ಯಾವುದೇ ಪ್ಲಾನ್ ಇರಲಿಲ್ಲ. ಯೂಟ್ಯೂಬ್ ಬಗ್ಗೆ ಗಂಧ ಗಾಳಿಯೂ ಗೊತ್ತಿರಲಿಲ್ಲ ಬಿಡಿ. ಅದು ಕೋವಿಡ್ ಕಾಲ. ದೇಶ ವಿದೇಶದಲ್ಲಿದ್ದವರೆಲ್ಲ ತಮ್ಮ ಹುಟ್ಟೂರು ಸೇರಿದ್ರು. ಅವರಂತೆ ರಕ್ಷಿತಾ ಕೂಡ ದೂರದ ದುಬೈ ಬಿಟ್ಟು ಅಜ್ಜಿ ಊರಾದ ಮಂಗಳೂರು ಸೇರ್ಕೊಂಡಿದ್ರು. ಸುಮಾರು 1 ವರ್ಷ ಇಲ್ಲೇ ಉಳ್ಕೊಂಡಿದ್ರು. ಆಗ ಮೊದಲು ಶುರು ಮಾಡಿದ ವಿಡಿಯೋ ತಮ್ಮೂರಿನ ಬಗ್ಗೆ. ನಮ್ಮನೆ ಮೊಬೈಲ್ನಲ್ಲಿ ಕ್ಯಾಮ್ರಾ ಆನ್ ಮಾಡಿ ನಾನು ನನ್ನ ಊರನ್ನ ಎಷ್ಟು ಮಿಸ್ ಮಾಡ್ತೀನಿ ಅಂತ ವ್ಲಾಗ್ ಮಾಡಿದೆ. ನನ್ನ ಫೀಲಿಂಗ್ಸ್ ಅನ್ನ ಆ ವಿಡಿಯೋದಲ್ಲಿ ಎಕ್ಸ್ಪ್ರೆಸ್ ಮಾಡಿದೆ. ಮಾವಿನ ಹಣ್ಣು, ಹಲಸಿನ ಹಣ್ಣು, ಮೀನು ಎಲ್ಲವನ್ನ ತಿಂತಾ ಇರ್ತೀನಿ. ವ್ಲಾಗ್ನಲ್ಲಿ ಕೂಡ ಅದೇ ವಿಷಯವನ್ನ ಮಾತನಾಡಿದ್ದೆ. ಇದೇ ಹೊತ್ತಲ್ಲಿ ನಮ್ಮ ಬಂಟ ಸಂಘದಲ್ಲಿ ಓಪನ್ ಮೈಕ್ ಆಫ್ಲೈನ್ ಕಾಂಪಿಟಿಷನ್ ಇತ್ತು. ಇದು ನನಗೆ ಗೊತ್ತಾಗ್ತಾ ಇದ್ದಂತೆ ನಾನು ಮಾಡಿದ ವಿಡಿಯೋವನ್ನ ಅವರ ಕಾಂಪಿಟಿಷನ್ಗೆ ಸೆಂಡ್ ಮಾಡಿದೆ. ಅದು ವೈರಲ್ ಆಯ್ತು. ಬಳಿಕ ನನಗೆ ತುಂಬಾ ಕಾಮೆಂಟ್ಸ್ ಬರೋದಕ್ಕೆ ಶುರುವಾಯಿತು. ಅದು ನೆಗೆಟಿವ್ ಪಾಸಿಟಿವ್ ಬೇಡ, ಮೊದಲಿಗೆಲ್ಲ ನೆಗೆಟಿವ್ ಕಾಮೆಂಟ್ಸ್ ಬಂದಿದ್ದೇ ಜಾಸ್ತಿ. ಆದ್ರೆ ನಾವು ಮಾಡೋ ವಿಡಿಯೋಗೆ ಜನ ಸ್ಪಂದಿಸ್ತಾ ಇದ್ರು. ಜನರ ಇಂಟ್ರೆಸ್ಟ್ ನೋಡಿ ನನಗೆ ಮತ್ತಷ್ಟು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು. ನನ್ನ ವ್ಲಾಗಿಂಗ್ ಜರ್ನಿ ಹಾಗೇ ಶುರುವಾಯಿತು. ಯೂಟ್ಯೂಬ್ ಅನ್ನೋದು ನನಗೆ ಜಾಬ್ ಅಲ್ಲ, ನಾನು ಅದರಲ್ಲಿ ನನ್ನ ಜೀವನವನ್ನ ಜೀವಿಸ್ತಾ ಇದ್ದೀನಿ. ಸೈಡ್ನಲ್ಲಿ ಕ್ಯಾಮ್ರಾ ಇದೆ ಅಷ್ಟೇ. ನಾನು ವಿಡಿಯೋಗೋಸ್ಕರ ಅಥವಾ ಫೇಮ್ಗೋಸ್ಕರ ಆಗಲಿ ವಿಡಿಯೋ ಶುರು ಮಾಡಿದ್ದಲ್ಲ. ನಾನು ಸಖತ್ ನ್ಯಾಚುರಲ್. ಅದಕ್ಕೆ ನಾನು ತುಂಬಾ ಟ್ರೋಲ್ ಆಗಿದ್ದೆ ಮುಂಚೆ. ಮಂಗಳೂರಿನ ಟ್ರೋಲ್ ಕಿಂಗ್ ನಾನೇ ಆಗಿದ್ದೆ. ಅಂದ ಹಾಗೆ ನನ್ನ ಟ್ರೋಲ್ಗಳನ್ನ ನಾನು ಸಖತ್ ಎಂಜಾಯ್ ಮಾಡ್ತೇನೆ. ಹಾಗೂ ನನ್ನ ವ್ಲಾಗ್ನ ನೋಡಿದಾಗ ನನಗೆ ಅದರಿಂದ ಸ್ವಲ್ಪ ಹಣ ಬರುತ್ತೆ. ನನ್ನ ಜನರೇ ನನಗೆ ಹಣ ಕೊಡ್ತಾರೆ. ಆ ಹಣದಿಂದ ಟ್ರಾವೆಲಿಂಗ್ ಮಾಡ್ತೀನಿ, ಜೀವನ ಮಾಡ್ತಿದ್ದೀನಿ ಅಂದಿದ್ದಾರೆ. ಆತ್ಮೀಯರೇ, ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರೋ ಹೆಣ್ಮಕ್ಳಿಗೆ ಕಾಡೋ ಸಮಸ್ಯೆಯೊಂದೇ. ಅದೇನಂದ್ರೆ ಕಮೆಂಟಿಗರ ಕಾಟ. ಹೆಣ್ಮಕ್ಳ ಮೇಲೆ ಮಾನಸಿಕವಾಗಿ ಮುಗಿ ಬೀಳ್ತಾರೆ, ಕೆಟ್ಟ ಕಾಮೆಂಟ್ಸ್ ಹಾಕ್ತಾರೆ. ಅದನ್ನೆಲ್ಲ ಮನೆಯವರೇ ನೋಡಿದ್ರೆ ಈ ಸೋಷಿಯಲ್ ಮೀಡಿಯಾ ಸಹವಾಸವೇ ಬೇಡ ನಿನಗೆ ಅನ್ನೋವಷ್ಟರ ಮಟ್ಟಿಗೆ ಕೆಟ್ಟದಾಗಿ ವಿಕೃತಿ ಮೆರೆತಾ ಇರ್ತಾರೆ. ಆ ಸಮಸ್ಯೆ ರಕ್ಷಿತಾಗೂ ಕಾಡಿತ್ತು. ನನಗೂ ಕೆಟ್ಟ ಕಾಮೆಂಟ್ಸ್ ಬಂದಿದ್ದವು. ನಾನಿದಕ್ಕೆ ತಲೆ ಕೆಡಿಸಿಕೊಳ್ತಾ ಇರಲಿಲ್ಲ. ಆದ್ರೆ ಮನೆಯವರಿಗೆ ಇದೆಲ್ಲ ಹೊಸದು. ಹಾಗಾಗಿ ಅವರು ಅಷ್ಟು ಕೂಲ್ ಆಗಿರ್ತಿರ್ಲಿಲ್ಲ. ಅವರ ಅಂದಿನ ಪರಿಸ್ಥಿತಿಯನ್ನ ನಾನು ತಪ್ಪು ಅಂತ ಹೇಳೋದಿಕ್ಕಾಗಲ್ಲ. ಅವರು ಹುಟ್ಟಿದ್ದು ಬೆಳೆದಿದ್ದು ಆ ಪರಿಸರದಲ್ಲಿ. ಇದೆಲ್ಲ ತೀರಾ ಹೊಸದು ಅವರಿಗೆ. ನಮಗೆ ಇದೆಲ್ಲ ಕಾಮನ್ ಆಗಿದೆ. ನಾವದನ್ನ ಸ್ಪೋರ್ಟಿವ್ ಆಗಿ ತೆಗೆದುಕೊಳ್ಳಬಹುದು. ಆದ್ರೆ ಫ್ಯಾಮಿಲಿಯವರಿಗೆ ಕಷ್ಟ. ಹೀಗಾಗಿ ನನಗೆ ತುಂಬಾ ಹಿಂಸೆ ಆಗ್ತಾ ಇತ್ತು. ಆದ್ರೆ ಒಂದಲ್ಲ ಒಂದು ದಿನ ಅವರಿಗೆ ಗೊತ್ತಾಗುತ್ತೆ, ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಭರವಸೆ ನನಗಿತ್ತು.
ಅದರಿಂದಲೇ ನಾನು ಇಲ್ಲಿ ತನಕ ಬಂದಿದ್ದೇನೆ ಅಂತ ತಮ್ಮ ಜರ್ನಿ ಬಗ್ಗೆ ಮಾತನಾಡಿದ್ದಾರೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.